ಅವರಿಗೇನಾದ್ರು ಸಣ್ಣ ಸಮಸ್ಯೆ ಬಂತು ಅಂತಾದರೆ ಇಡೀ ಸಮಾಜ ಒಟ್ಟಾಗಿ ಅದನ್ನು ವಿರೋಧ ಮಾಡುತ್ತೆ. ಹಿಂದೂ ಸಮಾಜ ಹಾಗೆ ಯೋಚನೆ ಮಾಡಲ್ಲ. ಹಿಂದೂ ಸಮಾಜ ಜಾತಿ ಮತ ಉತ್ತರ ದಕ್ಷಿಣ ಬೇರೆ ಬೇರೆ ಪಕ್ಷಗಳು ಅಂಥೇಳಿ ಅವರವರದ ಲಾಭವನ್ನೇ ನೋಡ್ಕೊಂಡಿರ್ತಾರೆ. ಆದರೆ ಎಲ್ಲರ ಮುಳುಗಿಬಿಡ್ತಾರೆ. ಹಿಂದೂ ಸಮಾಜದ ಸಮಸ್ಯೆ ಇದು. ಅದಕ್ಕೋಸ್ಕರ ವಕ್ಫ್ ಬಂದೋದ್ರಿಂದ ನಾನು ಆಗ ಹೇಳಿದೆ ಅಲ್ಲ, ನಮ್ಮ ಭೂಮಿಯನ್ನೆಲ್ಲ ಕಳ್ಕೊಳ್ತೇವೆ, ಒಂದು ದಿವಸ ಪಾಕಿಸ್ತಾನ ಆಗುತ್ತೆ. ಮತ್ತು ಅದಕ್ಕೆ ಈಗಲೇ ನಾವೇನಾದ್ರು ಎಚ್ಚರಿಕೆಗೊಳ್ಳಿಲ್ಲ ಅಂತ ಇದ್ದರೆ ಸಮಸ್ಯೆಗಳು ನಿರ್ಮಾಣ ಆಗುತ್ತೆ ಅಂತ. ಅದಕ್ಕೋಸ್ಕರ ಇಡೀ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಬೇಕಾದ ಅಂಶ ಇದೆ. ಇವರೆಲ್ಲ ಸುಮ್ಮನೆ ರಾಜಕೀಯ ಕಾರಣಕ್ಕೋಸ್ಕರ ಅದರ ವಿರೋಧ ಮಾಡ್ತಾರೆ. ಯಾರು ಒಪ್ಕೊಳ್ತಾರಾ ನಮ್ಮ ಭೂಮಿಯನ್ನು ಅಲ್ಲನಿಗೆ ಕೊಡೋದು ಅಂತ? ಕೊಟ್ಟು ಆಯ್ತಲ್ಲ ಒಂದು ಸಲ, ಕೊಟ್ಟ ಅನುಭವ ಆದರೂ ಇದೆಲ್ಲ ನಮಗೆ. ಅದಕ್ಕೋಸ್ಕರ ಪುನಃ ಮತ್ತೊಂದು ಪಾಕಿಸ್ತಾನ ಮತ್ತೊಂದು ಬಾಂಗ್ಲಾದೇಶ ನಿರ್ಮಾಣ ಮಾಡೋದು ಅದು ಹುಚ್ಚುತನದ ಪರಮಾವಧಿ. ಅದು ಮಾಡಬಾರ್ದು. ಅದಕ್ಕೋಸ್ಕರ ಎದ್ದು ನಿಲ್ಲಬೇಕು. ಇಲ್ಲಿಯ ಭೂಮಿ ಅದು ನಮ್ಮದೇ. ಸಾವಿರ ವರ್ಷ ಅವರೆಲ್ಲ ಆಕ್ರಮಣಕಾರರಾಗಿ ಬಂದರು. ಇಲ್ಲಿ ಇರುವುದಕ್ಕೆ ಏನು ಆಕ್ಷೇಪ ಏನಿಲ್ಲ ನಮಗೆ. ಯಾರು ಯಾವ ದೇವರನ್ನು ಪೂಜೆ ಮಾಡ್ಬೋದು, ಎಲ್ಲ ವ್ಯವಸ್ಥೆ. ಈಗ ಇಲ್ಲಿ ಮಸೀದಿ ಕಟ್ಟಲಿಕ್ಕೆ ಚರ್ಚ್ಗಳನ್ನ ಕಟ್ಟಲಿಕ್ಕೆ ಜಾಗ ಕೊಟ್ಟವ್ರು ಯಾರು? ನಾವೇ. ಕೂಲಿ ಯಾರದು? ನಮ್ಮದೇ. ಎಲ್ಲ ವ್ಯವಸ್ಥೆ ನಮ್ಮದೇ, ನಾವು ಮಾಡಿಕೊಟ್ಟಿದ್ದೇವೆ. ಅದರ ಅರ್ಥ ನಮ್ಮ ಮೇಲೆ ಸವಾರಿ ಮಾಡ್ಬೋದು ಅಂತ ಯೋಚನೆ ಮಾಡಬಾರ್ದು. ಅವರ ದೇವರನ್ನು ಬೇಕಾದ್ರೆ ಪೂಜೆ ಮಾಡಲಿ. ಇಲ್ಲಿ ಅದರ ಹಿನ್ನೆಲೆಯಲ್ಲಿ ಮತಾಂತರ ಮಾಡ್ತಾಯಿದ್ದಾರೆ. ಕ್ರಿಶ್ಚಿಯನ್ರು ಭಾರಿ ದೊಡ್ಡ ಪ್ರಮಾಣದಲ್ಲಿ ಮತಾಂತರ ಯಾಕೆ ಮಾಡ್ತೀರಾ ನೀವು? ನಿಮ್ಮ ದೇವರನ್ನು ಪೂಜೆ ಮಾಡಲಿಕ್ಕೆ ನಿಮಗೆ ಅವಕಾಶ ಕೊಟ್ಟಿದೆ. ಉಳಿದವರಿಗೆ ಮೋಸ ಮಾಡಿ ವಂಚನೆ ಮಾಡಿ ನಿಮ್ಮ ದೇವರು ಸರಿ ಇಲ್ಲ, ನಮ್ಮ ದೇವರು ಮಾತ್ರ ಸರಿ ಅಂತ ಹೇಳೋದು ಅದು ರಾಷ್ಟ್ರದ್ರೋಹದ ಕೆಲಸ ಅಂತ. ಅದಕ್ಕೋಸ್ಕರ ಮತಾಂತರದನೇ ಅಂದರೆ ಅದೊಂದು ರಾಷ್ಟ್ರಾಂತರ ಅಂತ, ಅದೊಂದು ದೊಡ್ಡ ಗಂಡಾಂತರ ಅಂತ. ಅದಕ್ಕೋಸ್ಕರ ಇದನ್ನು ಅವರು ಯೋಚನೆ ಮಾಡಬೇಕು. ಎಲ್ಲರಿಗಿಂತ ಹೆಚ್ಚು ಯೋಚನೆ ಮಾಡಬೇಕಾದ್ರೆ ಹಿಂದೂ ಸಮಾಜ ಈ ಒಂದೊಂದು ಹೆಜ್ಜೆಯನ್ನು ಯೋಚನೆ ಮಾಡಿ ಅದನ್ನು ಅದರ ವಿರುದ್ಧ ಎದ್ದು ನಿಲ್ಲಬೇಕು ಅಂತ ಒಂದು ಸಣ್ಣ ಪ್ರಯತ್ನ ಮೋದಿ ಸರ್ಕಾರ ಮಾಡಿದೆ. ನಾನು ಅದಕ್ಕೆ ಆಗುವಾಗ ಹೇಳಿರುವಂಥದ್ದು ಇದು ಸಣ್ಣ ಪ್ರಯತ್ನ. ಏನು ಇಡೀ ಅಮೂಲಾಗ್ರವಾಗಿ ವಕ್ಫ್ ಕಾಯ್ದೆ ಏನಿದೆ ಅದನ್ನು ತೆಗಿಲಿಲ್ಲ. ವಕ್ಫ್ ಕಾಯ್ದೆ ಇರಲೇಬಾರ್ದು ಈ ದೇಶದಲ್ಲಿ. ಯಾಕೆ ಅವರಿಗೆ ವಿಶೇಷವಾದಂಥ ಸ್ಥಾನಮಾನ ಯಾಕೆ? ಎಲ್ಲರ ಜೊತೆಯಲ್ಲಿ ಬದುಕೋದಾದರೆ ಅಂತಲೇ ಹೇಳಿರೋದು. 47ರ ಪೂಜ್ಯ ಅಂಬೇಡ್ಕರ್ ಭಾರಿ ಚೆನ್ನಾಗಿದ್ದು. ನಾನು ಅವರನ್ನು ಪೂಜ್ಯ ಅಂತ ಅನೇಕ ಬಾರಿ ಉಲ್ಲೇಖ ಮಾಡ್ತೇನೆ. ನಾನು ಅವರು ಎರಡು ವಿಷಯ ಅವ್ರದ್ದು ನೆನಪಿಟ್ಕೊಳ್ಬೇಕು. ಒಂದು, ದೇಶ ವಿಭಜನೆ ಆಗೋದಕ್ಕೆ ಅವ್ರದ್ದು ಒಪ್ಪಿಗೆ ಇರಲಿಲ್ಲ. ಕೊನೆಗೂ ಎಲ್ಲರೂ ಬಹುಮತದಿಂದ ನಿರ್ಣಯ ಆಯ್ತಲ್ಲ, ಆವಾಗ ಅವರು ಹೇಳಿರುವಂಥದ್ದು ಈ ದೇಶ ವಿಭಜನೆ ಆಗ್ತಾ ಇರುವಂಥದ್ದು ಮತೀಯ ಆಧಾರದ ಮೇಲೆ, ಬೇರೆ ಏನಿಲ್ಲ, ಬೇರೆ ಯಾವುದೇ ಆಧಾರ ಇಲ್ಲ. ಅದಕ್ಕೋಸ್ಕರ ಪಾಕಿಸ್ತಾನದಲ್ಲಿರುವಂಥ ಎಲ್ಲ ಹಿಂದೂಗಳು ಇಲ್ಲಿ ಬರಲಿ, ಇಲ್ಲಿದ್ದಂಥ ಎಲ್ಲ ಮುಸಲ್ಮಾನರು ಅಲ್ಲಿಗೆ ಹೋಗಲಿ, ಸಮಸ್ಯೆನೇ ಇರ್ತಿರ್ಲಿಲ್ಲ. ಇವತ್ತು ನಾವು ಮತ್ತೆ ರಾಜಕೀಯಕ್ಕೋಸ್ಕರ ಬೀಜವನ್ನು ಇಲ್ಲಿ ಇಟ್ಕೊಂಡಿದ್ದೇವೆ. ಅವರು ಮತ್ತೆ ಮುಂದಿನ ಪ್ರಯತ್ನಗಳನ್ನು ಅವ್ರು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಈ ದೇಶದಲ್ಲಿ ಯಾರೂ ಇರ್ಬೋದು, ಆದರೆ ಅವರ ದೇವರನ್ನು ಪೂಜೆ ಮಾಡಿ ಅಷ್ಟೇ ಇರಬೇಕು. ಇವರು ಹೇಳಿದಾಗೆ ನಮ್ಮ ಹುಡುಗಿಯರನ್ನು ಹಾರಿಸ್ಕೊಂಡು ಹೋಗೋದು, ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ನಾಶ ಮಾಡೋದು, ಅಥವಾ ನಮ್ಮ ಶ್ರದ್ಧೆಯ ಸಂಗತಿ ಗೋವಿದೆ ಅದನ್ನು ನಿನ್ನೆ ಮಂಗಳೂರಿನಲ್ಲಿ ನೋಡಿದರೆ 19 ಹಸುಗಳಲ್ಲಿ 3 ಹಸು ಸತ್ತೋಗಿಬಿಟ್ಟಿದೆ. ಇನ್ನು ಉಳಿದಂಥ 16 ಹಸುಗಳನ್ನು ಕಾಲ ಮೇಲೆ ಕಟ್ಟಿಕೊಂಡು ಏನು ಕ್ರೂರ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಮನುಷ್ಯತ್ವೇ ಇಲ್ಲ ಅಂತ ಆ ರೀತಿಯಲ್ಲಿ ಯೋಚನೆ ಮಾಡಿ ಅದು ಮಾಡಬಾರ್ದು ಅಂತ ನಾವು ಹೇಳ್ತಾ ಇರೋವಂಥದ್ದು. ಒಟ್ಟಿಗೆ ಬದುಕೋದಕ್ಕೆ ಯಾರ್ದು ಆಕ್ಷೇಪ ಏನಿಲ್ಲ. ನಾವು ಆ ರೀತಿ ಯೋಚನೆ ಮಾಡಿಯೇ ಇರುವಂಥ ಸಮಾಜ. ಅದನ್ನೇ ನಾನು ಹೇಳಿದ್ದು, ಜಗತ್ತಿನ ಒಂದೇ ಒಂದು ಸಮಾಜ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಯೋಚನೆ ಮಾಡುವಂಥ ಸಮಾಜ ನಮ್ಮದು. ಅದಕ್ಕೆ ಅವರು ಆ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಬೇಕು. ನಮ್ಮ ಮೇಲೆ ಆಕ್ರಮಣ ಮಾಡೋದಲ್ಲ. ನಮ್ಮ ದೇವಸ್ಥಾನ ಮೇಲೆ ಆಕ್ರಮಣ, ನಮ್ಮ ಮೆರವಣಿಗೆ ನಾಗಮಂಗಲದಲ್ಲಿ ಯಾಕೆ ಅವರು ನಮ್ಮ ಗಣಪತಿ ಮೆರವಣಿಗೆ ವಿರುದ್ಧ ಮಾಡಿದರು? ಅನೇಕ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ವಿರುದ್ಧ ಮಾಡ್ತಾ ಇದ್ದೀರಾ? ನಿಮಗೇನಾದ್ರು ತೊಂದರೆ ಆಯಿತಾ? ನಿಮ್ಮ ಮಸೀದಿಗೆ ಏನಾದ್ರು ಕಲ್ಲು ಹೊಡೆದ್ರಾ? ಅಥವಾ ನಿಮ್ಮ ಹೆಣ್ಣು ಮಕ್ಕಳನ್ನ ಹೇಳ್ಕೊಂಡು ಹೋದ್ರೆ ಮಾಡಿಲ್ಲಲ್ಲ. ನೀವು ಸುಮ್ಮನೆ ನಮ್ಮ ದೇಶದಲ್ಲಿ ಇದ್ದುಕೊಂಡು ನಮ್ಮ ದೇವರ ಮೆರವಣಿಗೆ ಅಡ್ಡಿ ಯಾಕೆ ಮಾಡ್ತೀರಾ ನೀವು? ಅದು ಮಾಡಬಾರ್ದು ಅಂತ ನಾನು ಹೇಳ್ತೇನೆ. ಅದು ಮಾಡಿದಾಗ ಹಿಂದೂ ಸಮಾಜ ಎದ್ದು ನಿಂತಿದ್ದರೆ ಕೇಸ್ ನಮ್ಮ ಮೇಲೆ ಏನಾಗ್ತೀರಾ? ನಾವು ನಮ್ಮ ಗಣಪತಿಯನ್ನು ರಕ್ಷಣೆ ಮಾಡಲಿಕ್ಕೆ ಹೋದರೆ ನಮ್ಮ ಮೇಲೆ ನೀವು ಕೇಸ್ ಹಾಕ್ತೀರಾ? ಈಗ ಉದಯಗಿರಿಯಲ್ಲಿ ಹಾಗೆ ಆಗಿರುತ್ತಾನೆ. ಅಂಥ ಕ್ರಿಯೆಗಳಿಗೆ ನಮ್ಮದು ಒಪ್ಪಿಗಿಲ್ಲ ಅಂತ. ನೀವು ಒಟ್ಟಿಗೆ ಬದುಕಬಹುದು, ಬದುಕೋದಕ್ಕೆ ಯಾರ್ದು ಆಕ್ಷೇಪ ಏನಿಲ್ಲ. ಆದರೆ ಚೆನ್ನಾಗಿ ಬದುಕಬೇಕು, ಶಾಂತಿಯುತವಾಗಿ ಬದುಕಬೇಕು. ಇದು ನಮ್ಮ ಪ್ರಶ್ನೆ. ನಮಗೂ ನಮ್ಮ ದೇವರ ಆರಾಧನೆ ಮಾಡಲಿಕ್ಕೆ, ನಮ್ಮ ಅಕ್ಕ ತಂಗಿಯರು ಉಳಿದಂಥವ್ರ ಬಗ್ಗೆ ಗೌರವದಿಂದ ಇರಲಿಕ್ಕೆ ಅದನ್ನು ನೀವು ಕಲ್ತ್ಕೊಳ್ಬೇಕು. ಹಾಗಾದರೆ ಒಟ್ಟಿಗೆ ನಾವು ಸಾಮರಸ್ಯದಿಂದ ಬದುಕಬಹುದು. ಹಿಂದುತ್ವನ ಪ್ರತಿಪಾದಿಸುವಂಥವ್ರನ್ನೇ ಕಡೆಗಣನೆ ಮಾಡಲಾಗ್ತಾ ಇದೆ, ಉಚ್ಚಾಟನೆ ಮಾಡಿದ್ದಾರೆ. ನೀವು ಹಿಂದುತ್ವ ಅಂತ ಹೇಳಿ ಏನು ಬೇಕಾದ್ರೆ ಮಾತಾಡ್ಬೋದಾ? ನೀವೊಂದು ಸಂಘಟನೆಗೆ ಸೇರಿಲ್ವಾ? ಸಂಘಟನೆಗೆ ಸೇರಿದರೆ ಏನು ಮಾತಾಡಬೇಕು ಅಂತ ನಿಮಗೆ ಪ್ರಜ್ಞೆ ಇರಬೇಕು ರೀ. ಒಂದು ಸಂಘಟನೆ ಒಳಗಿದ್ದಾಗ ಸಂಘಟನೆಯ ವ್ಯಾಪ್ತಿಯನ್ನು ಅಥವಾ ಸಂಘಟನೆಯ ಗಡಿ ಹೊಂದಿದೆ, ಅದನ್ನು ಗಡಿ ಮೀರಿ ಹೋಗಬಾರ್ದು. ನಿಮಗೆ ಮಾತಾಡಲಿಕ್ಕೆ ಅವಕಾಶ ಇದೆ. ಪಕ್ಷದ ಒಂದು ಸಮಿತಿ ಇದೆ, ಸಮಿತಿ ಒಳಗೆ ಎಷ್ಟು ಬೇಕಾದ್ರೂ ಮಾತಾಡುವ ನೀವು.
ಹೊರಗಡೆ ಹೋಗಿ ಅದು ಹಿಂದುತ್ವದ ಲಕ್ಷಣ ಅಲ್ಲ ಅಂತ. ಹಿಂದುತ್ವ ಅಂತ ಏನು ಹೇಳೋದು ನೀವು? ಹಿಂದುತ್ವ ನಾಮ ಹಾಕಿದರೆ ಮಾತ್ರ ಹಿಂದುತ್ವ ಆಗ್ತಾನೆ? ಅಥವಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದರೆ ಮಾತ್ರ ಹಿಂದುತ್ವ ಆಗ್ತಾನೆ? ಹಿಂದುತ್ವದಲ್ಲಿ ಒಂದು ಶಿಸ್ತಿದೆ ಅಂತ, ಒಂದು ಅನುಶಾಸನ ಇದೆ ಅಂತ. ಅದು ಅನುಶಾಸನ ಇಲ್ಲ ಆದರೆ ಅದು ಹಿಂದುತ್ವ ಆಗೋಲ್ಲ. ಅದಕ್ಕೋಸ್ಕರ ಹಿಂದುತ್ವದ ಅನುಶಾಸನದಲ್ಲಿ ಇರಬೇಕು, ಪಕ್ಷದ ಅನುಶಾಸನದಲ್ಲಿ ಇರಬೇಕು. ಅದು ಇಲ್ಲ ಅಂತಾದರೆ ಈ ಸಮಸ್ಯೆಗಳು ನಿರ್ಮಾಣ ಆಗ್ತದೆ. ಅವರಿಗೇನಾದ್ರು ಸಣ್ಣ ಸಮಸ್ಯೆ ಬಂತು ಅಂತಾದರೆ ಇಡೀ ಸಮಾಜ ಒಟ್ಟಾಗಿ ಅದನ್ನು ವಿರೋಧ ಮಾಡುತ್ತೆ. ಹಿಂದೂ ಸಮಾಜ ಹಾಗೆ ಯೋಚನೆ ಮಾಡಲ್ಲ. ಹಿಂದೂ ಸಮಾಜ ಜಾತಿ, ಮತ, ಉತ್ತರ, ದಕ್ಷಿಣ, ಬೇರೆ ಬೇರೆ ಪಕ್ಷಗಳು ಅಂಥೇಳಿ ಅವರವರದ ಲಾಭವನ್ನೇ ನೋಡ್ಕೊಂಡಿರ್ತಾರೆ. ಆದರೆ ಎಲ್ಲರ ಮುಳುಗಿಬಿಡ್ತಾರೆ. ಹಿಂದೂ ಸಮಾಜದ ಸಮಸ್ಯೆ ಇದು. ಅದಕ್ಕೋಸ್ಕರ ವಕ್ಫ್ ಬಂದೋದ್ರಿಂದ ನಾನು ಆಗ ಹೇಳಿದೆ ಅಲ್ಲ, ನಮ್ಮ ಭೂಮಿಯನ್ನೆಲ್ಲ ಕಳ್ಕೊಳ್ತೇವೆ, ಒಂದು ದಿವಸ ಪಾಕಿಸ್ತಾನ ಆಗುತ್ತೆ. ಮತ್ತು ಅದಕ್ಕೆ ಈಗಲೇ ನಾವೇನಾದ್ರು ಎಚ್ಚರಿಕೆಗೊಳ್ಳಿಲ್ಲ ಅಂತ ಇದ್ದರೆ ಸಮಸ್ಯೆಗಳು ನಿರ್ಮಾಣ ಆಗುತ್ತೆ ಅಂತ. ಅದಕ್ಕೋಸ್ಕರ ಇಡೀ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಬೇಕಾದ ಅಂಶ ಇದೆ. ಇವರಲ್ಲಿ ಸುಮ್ಮನೆ ರಾಜಕೀಯ ಕಾರಣಕ್ಕೋಸ್ಕರ ಅದರ ವಿರೋಧ ಮಾಡ್ತಾರೆ. ಯಾರು ಒಪ್ಕೊಳ್ತಾರಾ? ನಮ್ಮ ಭೂಮಿಯನ್ನು ಅಲ್ಲನಿಗೆ ಕೊಡೋದು ಅಂತ ಕೊಟ್ಟು ಆಯ್ತಲ್ಲ ಒಂದು ಸಲ, ಕೊಟ್ಟ ಅನುಭವ ಆದರೂ ಇದೆಲ್ಲ ನಮಗೆ. ಅದಕ್ಕೋಸ್ಕರ ಪುನಃ ಮತ್ತೊಂದು ಪಾಕಿಸ್ತಾನ, ಮತ್ತೊಂದು ಬಾಂಗ್ಲಾದೇಶ ನಿರ್ಮಾಣ ಮಾಡೋದು ಅದು ಹುಚ್ಚುತನದ ಪರಮಾವಧಿ. ಅದು ಮಾಡಬಾರ್ದು. ಅದಕ್ಕೋಸ್ಕರ ಎದ್ದು ನಿಲ್ಲಬೇಕು. ಇಲ್ಲಿಯ ಭೂಮಿ ಅದು ನಮ್ಮದೇ. ಸಾವಿರ ವರ್ಷ ಅವರೆಲ್ಲ ಆಕ್ರಮಣಕಾರರಾಗಿ ಬಂದರು. ಇಲ್ಲಿ ಇರುವುದಕ್ಕೆ ಏನು ಆಕ್ಷೇಪ ಏನಿಲ್ಲ ನಮಗೆ. ಯಾರು ಯಾವ ದೇವರನ್ನು ಪೂಜೆ ಮಾಡ್ಬೋದು, ಎಲ್ಲ ವ್ಯವಸ್ಥೆ. ಈಗ ಇಲ್ಲಿ ಮಸೀದಿ ಕಟ್ಟಲಿಕ್ಕೆ, ಚರ್ಚ್ಗಳನ್ನ ಕಟ್ಟಲಿಕ್ಕೆ ಜಾಗ ಕೊಟ್ಟವ್ರು ಯಾರು? ನಾವೇ. ಕೂಲಿ ಯಾರದು? ನಮ್ಮದೇ. ಎಲ್ಲ ವ್ಯವಸ್ಥೆ ನಮ್ಮದೇ, ನಾವು ಮಾಡಿಕೊಟ್ಟಿದ್ದೇವೆ. ಅದರ ಅರ್ಥ ನಮ್ಮ ಮೇಲೆ ಸವಾರಿ ಮಾಡ್ಬೋದು ಅಂತ ಯೋಚನೆ ಮಾಡಬಾರ್ದು. ಅವರ ದೇವರನ್ನು ಬೇಕಾದ್ರೆ ಪೂಜೆ ಮಾಡಲಿ. ಇಲ್ಲಿ ಅದರ ಹಿನ್ನೆಲೆಯಲ್ಲಿ ಮತಾಂತರ ಮಾಡ್ತಾಯಿದ್ದಾರೆ. ಕ್ರಿಶ್ಚಿಯನ್ರು ಭಾರಿ ದೊಡ್ಡ ಪ್ರಮಾಣದಲ್ಲಿ ಮತಾಂತರ ಯಾಕೆ ಮಾಡ್ತೀರಾ ನೀವು? ನಿಮ್ಮ ದೇವರನ್ನು ಪೂಜೆ ಮಾಡಲಿಕ್ಕೆ ನಿಮಗೆ ಅವಕಾಶ ಕೊಟ್ಟಿದೆ. ಉಳಿದವರಿಗೆ ಮೋಸ ಮಾಡಿ, ವಂಚನೆ ಮಾಡಿ, ನಿಮ್ಮ ದೇವರು ಸರಿ ಇಲ್ಲ, ನಮ್ಮ ದೇವರು ಮಾತ್ರ ಸರಿ ಅಂತ ಹೇಳೋದು ಅದು ರಾಷ್ಟ್ರದ್ರೋಹದ ಕೆಲಸ ಅಂತ. ಅದಕ್ಕೋಸ್ಕರ ಮತಾಂತರದನೇ ಅಂದರೆ ಅದೊಂದು ರಾಷ್ಟ್ರಾಂತರ ಅಂತ, ಅದೊಂದು ದೊಡ್ಡ ಗಂಡಾಂತರ ಅಂತ. ಅದಕ್ಕೋಸ್ಕರ ಇದನ್ನು ಅವರು ಯೋಚನೆ ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚು ಯೋಚನೆ ಮಾಡಬೇಕಾದ್ರೆ ಹಿಂದೂ ಸಮಾಜ ಈ ಒಂದೊಂದು ಹೆಜ್ಜೆಯನ್ನು ಯೋಚನೆ ಮಾಡಿ ಅದನ್ನು ಅದರ ವಿರುದ್ಧ ಎದ್ದು ನಿಲ್ಲಬೇಕು ಅಂತ ಒಂದು ಸಣ್ಣ ಪ್ರಯತ್ನ ಮೋದಿ ಸರ್ಕಾರ ಮಾಡಿದೆ. ನಾನು ಅದಕ್ಕೆ ಆಗುವಾಗ ಹೇಳಿರುವಂಥದ್ದು, ಇದು ಸಣ್ಣ ಪ್ರಯತ್ನ. ಏನು ಇಡೀ ಅಮೂಲಾಗ್ರವಾಗಿ ವಕ್ಫ್ ಕಾಯ್ದೆ ಏನಿದೆ ಅದನ್ನು ತೆಗಿಲಿಲ್ಲ. ವಕ್ಫ್ ಕಾಯ್ದೆ ಇರಲೇಬಾರ್ದು ಈ ದೇಶದಲ್ಲಿ. ಯಾಕೆ ಅವರಿಗೆ ವಿಶೇಷವಾದಂಥ ಸ್ಥಾನಮಾನ ಯಾಕೆ? ಎಲ್ಲರ ಜೊತೆಯಲ್ಲಿ ಬದುಕೋದಾದರೆ ಅಂತಲೇ ಹೇಳಿರೋದು. 47 ಪೂಜ್ಯ ಅಂಬೇಡ್ಕರ್ ಭಾರಿ ಚೆನ್ನಾಗಿದ್ದು. ನಾನು ಅವರನ್ನು ಪೂಜ್ಯ ಅಂತ ಅನೇಕ ಬಾರಿ ಉಲ್ಲೇಖ ಮಾಡ್ತೇನೆ. ನಾನು ಅವರು 2 ವಿಷಯ ಅವ್ರದ್ದು ನೆನಪಿಟ್ಕೊಳ್ಬೇಕು. ಒಂದು, ದೇಶ ವಿಭಜನೆ ಆಗೋದಕ್ಕೆ ಅವ್ರದ್ದು ಒಪ್ಪಿಗೆ ಇರಲಿಲ್ಲ. ಕೊನೆಗೂ ಎಲ್ಲರೂ ಬಹುಮತದಿಂದ ನಿರ್ಣಯ ಆಯ್ತಲ್ಲ, ಆವಾಗ ಅವರು ಹೇಳಿರುವಂಥದ್ದು ಈ ದೇಶ ವಿಭಜನೆ ಆಗ್ತಾ ಇರುವಂಥದ್ದು ಮತೀಯ ಆಧಾರದ ಮೇಲೆ, ಬೇರೆ ಏನಿಲ್ಲ, ಬೇರೆ ಯಾವುದೇ ಆಧಾರ ಇಲ್ಲ. ಅದಕ್ಕೋಸ್ಕರ ಪಾಕಿಸ್ತಾನದಲ್ಲಿರುವಂಥ ಎಲ್ಲ ಹಿಂದೂಗಳು ಇಲ್ಲಿ ಬರಲಿ, ಇಲ್ಲಿದ್ದಂಥ ಎಲ್ಲ ಮುಸಲ್ಮಾನರು ಅಲ್ಲಿಗೆ ಹೋಗಲಿ, ಸಮಸ್ಯೆನೇ ಇರ್ತಿರ್ಲಿಲ್ಲ. ಇವತ್ತು ನಾವು ಮತ್ತೆ ರಾಜಕೀಯಕ್ಕೋಸ್ಕರ ಬೀಜವನ್ನು ಇಲ್ಲಿ ಇಟ್ಕೊಂಡಿದ್ದೇವೆ. ಅವರು ಮತ್ತೆ ಮುಂದಿನ ಪ್ರಯತ್ನಗಳನ್ನು ಅವ್ರು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಈ ದೇಶದಲ್ಲಿ ಯಾರೂ ಇರ್ಬೋದು, ಆದರೆ ಅವರ ದೇವರನ್ನು ಪೂಜೆ ಮಾಡಿ ಅಷ್ಟೇ ಇರಬೇಕು. ಇವರು ಹೇಳಿದಾಗೆ ನಮ್ಮ ಹುಡುಗಿಯರನ್ನು ಹಾರಿಸ್ಕೊಂಡು ಹೋಗೋದು, ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ನಾಶ ಮಾಡೋದು, ಅಥವಾ ನಮ್ಮ ಶ್ರದ್ಧೆಯ ಸಂಗತಿ ಗೋವಿದೆ, ಅದನ್ನು ನಿನ್ನೆ ಮಂಗಳೂರಿನಲ್ಲಿ ನೋಡಿದರೆ 19 ಹಸುಗಳಲ್ಲಿ 3 ಹಸು ಸತ್ತೋಗಿಬಿಟ್ಟಿದೆ. ಇನ್ನು ಉಳಿದಂಥ 16 ಹಸುಗಳನ್ನು ಕಾಲ ಮೇಲೆ ಕಟ್ಟಿಕೊಂಡು ಏನು ಕ್ರೂರ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಮನುಷ್ಯತ್ವೇ ಇಲ್ಲ ಅಂತ ಆ ರೀತಿಯಲ್ಲಿ ಯೋಚನೆ ಮಾಡಿ ಅದು ಮಾಡಬಾರ್ದು ಅಂತ ನಾವು ಹೇಳ್ತಾ ಇರೋವಂಥದ್ದು. ಒಟ್ಟಿಗೆ ಬದುಕೋದಕ್ಕೆ ಯಾರ್ದು ಆಕ್ಷೇಪ ಏನಿಲ್ಲ. ನಾವು ಆ ರೀತಿ ಯೋಚನೆ ಮಾಡಿಯೇ ಇರುವಂಥ ಸಮಾಜ. ಅದನ್ನೇ ನಾನು ಹೇಳಿದ್ದು, ಜಗತ್ತಿನ ಒಂದೇ ಒಂದು ಸಮಾಜ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಯೋಚನೆ ಮಾಡುವಂಥ ಸಮಾಜ ನಮ್ಮದು. ಅದಕ್ಕೆ ಅವರು ಆ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಬೇಕು. ನಮ್ಮ ಮೇಲೆ ಆಕ್ರಮಣ ಮಾಡೋದಲ್ಲ. ನಮ್ಮ ದೇವಸ್ಥಾನ ಮೇಲೆ ಆಕ್ರಮಣ, ನಮ್ಮ ಮೆರವಣಿಗೆ ನಾಗಮಂಗಲದಲ್ಲಿ ಯಾಕೆ ಅವರು ನಮ್ಮ ಗಣಪತಿ ಮೆರವಣಿಗೆ ವಿರುದ್ಧ ಮಾಡಿದರು? ಅನೇಕ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ವಿರುದ್ಧ ಮಾಡ್ತಾ ಇದ್ದೀರಾ? ನಿಮಗೇನಾದ್ರು ತೊಂದರೆ ಆಯಿತಾ? ನಿಮ್ಮ ಮಸೀದಿಗೆ ಏನಾದ್ರು ಕಲ್ಲು ಹೊಡೆದ್ರಾ? ಅಥವಾ ನಿಮ್ಮ ಹೆಣ್ಣು ಮಕ್ಕಳನ್ನ ಹೇಳ್ಕೊಂಡು ಹೋದ್ರೆ? ಮಾಡಿಲ್ಲಲ್ಲ. ನೀವು ಸುಮ್ಮನೆ ನಮ್ಮ ದೇಶದಲ್ಲಿ ಇದ್ದುಕೊಂಡು ನಮ್ಮ ದೇವರ ಮೆರವಣಿಗೆ ಅಡ್ಡಿ ಯಾಕೆ ಮಾಡ್ತೀರಾ ನೀವು? ಅದು ಮಾಡಬಾರ್ದು ಅಂತ ನಾನು ಹೇಳ್ತೇನೆ. ಅದು ಮಾಡಿದಾಗ ಹಿಂದೂ ಸಮಾಜ ಎದ್ದು ನಿಂತಿದ್ದರೆ ಕೇಸ್ ನಮ್ಮ ಮೇಲೆ ಏನಾಗ್ತೀರಾ? ನಾವು ನಮ್ಮ ರಕ್ಷಣೆನ, ಗಣಪತಿಯನ್ನು ರಕ್ಷಣೆ ಮಾಡಲಿಕ್ಕೆ ಹೋದರೆ ನಮ್ಮ ಮೇಲೆ ನೀವು ಕೇಸ್ ಹಾಕ್ತೀರಾ? ಈಗ ಉದಯಗಿರಿಯಲ್ಲಿ ಹಾಗೆ ಆಗಿರುತ್ತಾನೆ. ಅಂಥ ಕ್ರಿಯೆಗಳಿಗೆ ನಮ್ಮದು ಒಪ್ಪಿಗಿಲ್ಲ ಅಂತ. ನೀವು ಒಟ್ಟಿಗೆ ಬದುಕಬಹುದು, ಬದುಕೋದಕ್ಕೆ ಯಾರ್ದು ಆಕ್ಷೇಪ ಏನಿಲ್ಲ. ಆದರೆ ಚೆನ್ನಾಗಿ ಬದುಕಬೇಕು, ಶಾಂತಿಯುತವಾಗಿ ಬದುಕಬೇಕು. ಇದು ನಮ್ಮ ಪ್ರಶ್ನೆ. ನಮಗೂ ನಮ್ಮ ದೇವರ ಆರಾಧನೆ ಮಾಡಲಿಕ್ಕೆ, ನಮ್ಮ ಅಕ್ಕ ತಂಗಿಯರು ಉಳಿದಂಥವ್ರ ಬಗ್ಗೆ ಗೌರವದಿಂದ ಇರಲಿಕ್ಕೆ ಅದನ್ನು ನೀವು ಕಲ್ತ್ಕೊಳ್ಬೇಕು. ಹಾಗಾದರೆ ಒಟ್ಟಿಗೆ ನಾವು ಸಾಮರಸ್ಯದಿಂದ ಬದುಕಬಹುದು. ಹಿಂದುತ್ವನ ಪ್ರತಿಪಾದಿಸುವಂಥವ್ರನ್ನೇ ಕಡೆಗಣನೆ ಮಾಡಲಾಗ್ತಾ ಇದೆ, ಉಚ್ಚಾಟನೆ ಮಾಡಿದ್ದಾರೆ.
ನೀವು ಹಿಂದುತ್ವ ಅಂತ ಹೇಳಿ ಏನು ಬೇಕಾದ್ರೆ ಮಾತಾಡ್ಬೋದಾ? ನೀವೊಂದು ಸಂಘಟನೆಗೆ ಸೇರಿಲ್ವಾ? ಸಂಘಟನೆಗೆ ಸೇರಿದರೆ ಏನು ಮಾತಾಡಬೇಕು ಅಂತ ನಿಮಗೆ ಪ್ರಜ್ಞೆ ಇರಬೇಕು ರೀ. ಒಂದು ಸಂಘಟನೆ ಒಳಗಿದ್ದಾಗ ಸಂಘಟನೆಯ ವ್ಯಾಪ್ತಿಯನ್ನು ಅಥವಾ ಸಂಘಟನೆಯ ಗಡಿ ಒಂದಿದೆ, ಅದನ್ನು ಗಡಿ ಮೀರಿ ಹೋಗಬಾರ್ದು. ನಿಮಗೆ ಮಾತಾಡಲಿಕ್ಕೆ ಅವಕಾಶ ಇದೆ, ಪಕ್ಷದ ಒಂದು ಸಮಿತಿ ಇದೆ, ಸಮಿತಿ ಒಳಗೆ ಎಷ್ಟು ಬೇಕಾದ್ರೂ ಮಾತಾಡುವ. ನೀವು ಹೊರಗಡೆ ಹೋಗಿ ಅದು ಹಿಂದುತ್ವದ ಲಕ್ಷಣ ಅಲ್ಲ ಅಂತ. ಹಿಂದುತ್ವ ಅಂತ ಏನು ಹೇಳೋದು ನೀವು? ಹಿಂದುತ್ವ ನಾಮ ಹಾಕಿದರೆ ಮಾತ್ರ ಹಿಂದುತ್ವ ಆಗ್ತಾನೆ? ಅಥವಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದರೆ ಮಾತ್ರ ಹಿಂದುತ್ವ ಆಗ್ತಾನೆ? ಹಿಂದುತ್ವದಲ್ಲಿ ಒಂದು ಶಿಸ್ತಿದೆ ಅಂತ, ಒಂದು ಅನುಶಾಸನ ಇದೆ ಅಂತ. ಅದು ಅನುಶಾಸನ ಇಲ್ಲ ಆದರೆ ಅದು ಹಿಂದುತ್ವ ಆಗೋಲ್ಲ. ಅದಕ್ಕೋಸ್ಕರ ಹಿಂದುತ್ವದ ಅನುಶಾಸನದಲ್ಲಿರಬೇಕು, ಪಕ್ಷದ ಅನುಶಾಸನದಲ್ಲಿರಬೇಕು. ಅದು ಇಲ್ಲ ಅಂತಾದರೆ ಈ ಸಮಸ್ಯೆಗಳು ನಿರ್ಮಾಣ ಆಗ್ತದೆ.